ಗೌರ್ಮೆಂಟ್ದವರು ನಿಮ್ಗೆ ಆಲ್ಮೋಸ್ಟ್ 5 ಲ್ಯಾಕ್ ರುಪೀಸ್ ತನ ರಿಎಂಬರ್ಸ್ ಮಾಡ್ಕೊಡ್ತಾರೆ. ಹಲೋ ಅಗೇನ್ ಗೈಸ್. ಸೊ ಇನ್ ಕೇಸ್ ನೀವು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಬೇರೆ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ ನಮ್ಮ ಗೌರ್ಮೆಂಟ್ ಏನೈತಿ ಅದು ನಿಮ್ಮ ಫಾರಿನ್ ಟ್ರಿಪ್ ಸ್ಪಾನ್ಸರ್ ಮಾಡ್ತೈತಿ ಅಂತಂದ್ರೆ ನಿಮ್ಮ ಫಾರಿನ್ ಟ್ರಿಪ್ಪಿಗೆ ಏನೇನು ಖರ್ಚಾಗ್ತೈತಿ ಅದನ್ನೆಲ್ಲಾನು ನಮ್ಮ ಗೌರ್ಮೆಂಟ್ ನೋಡ್ಕೊಳ್ತೈತಿ. ಯಾವ ತರ ಅಂತಂದ್ರೆ MSME ಮಾರ್ಕೆಟ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಸ್ಕೀಮ್. ಬಹಳಷ್ಟು ಎಕ್ಸ್ಪೋರ್ಟರ್ಸ್ಗೆ ಏನು ಅನಿಸ್ತೈತಿ, ನಾವು ಬೇರೆ ಕಂಟ್ರಿಗೆ ಸೆಲ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಭಾಳ ಖರ್ಚಾಗ್ತೈತಪ್ಪ, ಇದನ್ನೆಲ್ಲ ಯಾರು ಮಾಡೋರು ಅಂತ ಹೇಳಿ ನಾವು ಯಾವಾಗಲೂ ಹೇಳ್ಕೊಂತ ಇರ್ತೀವಿ. ಗೌರ್ಮೆಂಟ್ ಸಪೋರ್ಟ್ ಐತಿ, ಭಾಳಷ್ಟು ನಮ್ಮ ಗೌರ್ಮೆಂಟ್ ಎಕ್ಸ್ಪೋರ್ಟರ್ಸ್ಗೆ ಸಪೋರ್ಟ್ ಮಾಡ್ತಾರ, ಅದು ಇದು ಹೇಳ್ಕೊಂತ ಇರ್ತೀವಿ. ನನಗೆ ಬರೀ 1 ನಿಮಿಷ ಕೊಟ್ಟರೆ ನಾನು ನಿಮ್ಗೆ ಕಂಪ್ಲೀಟ್ ಗೈಡೆನ್ಸ್ ಅದ್ರ ಮೇಲೆ ಕೊಡ್ತೀನಿ. ನಮ್ಮ ಗೌರ್ಮೆಂಟ್ ಯಾಕೆ ಇಷ್ಟು ಖರ್ಚು ಮಾಡಕತ್ತೈತೆ ಅಂತಂದ್ರೆ ಗೌರ್ಮೆಂಟಿಗೂ ನಮ್ಮ ಇಂಡಿಯಾದಿಂದ ಆದಷ್ಟು ಜಾಸ್ತಿ ಎಕ್ಸ್ಪೋರ್ಟ್ಸ್ ಆಗಲಿ, ಎಕ್ಸ್ಪೋರ್ಟರ್ಸ್ ಬೆಳಿಲಿ ಅಂತೇಳಿ ಭಾಳ ಇಂಟ್ರೆಸ್ಟ್ ಐತಿ. ಯಾಕಂತಂದ್ರೆ ಅದರಿಂದ ನಮ್ಮ ಗೌರ್ಮೆಂಟಿಗೂ ಫಾಯ್ದಾ ಆಗೋದೈತಿ. ಎಕನಾಮಿಕ್ ಡೆವಲಪ್ಮೆಂಟ್, GDP ಗ್ರೋತ್, ಆಲ್ ದೋಸ್ ಥಿಂಗ್ಸ್. ಸೊ ಯಾವುದೇ ಎಕ್ಸ್ಪೋರ್ಟರ್ಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ಟ್ರೇಡ್ ಫೇರ್ಸ್, ಎಕ್ಸಿಬಿಷನ್ಸ್ಗೆ ಅಟೆಂಡ್ ಮಾಡ್ಬೇಕನ್ನಾಗ್ತಿದ್ರು, ಆಮೇಲೆ ಅಲ್ಲಿ ಅವ್ರದ್ದು ಸ್ಟಾಲ್ ಹಾಕ್ಬೇಕನ್ನಾಗ್ತಿದ್ರು ಅಂತಂದ್ರೆ ಗೌರ್ಮೆಂಟ್ದವರು ನಿಮ್ಗೆ ಆಲ್ಮೋಸ್ಟ್ 5 ಲ್ಯಾಕ್ ರುಪೀಸ್ ತನ ರಿಎಂಬರ್ಸ್ ಮಾಡ್ಕೊಡ್ತಾರ. ಅಂದ್ರೆ ನೀವು ಏನೇನು ಖರ್ಚಾ ಮಾಡ್ತೀರಿ ಅದ್ರೊಳಗೆ ನಿಮ್ಗೆ 5 ಲಕ್ಷ ರೂಪಾಯಿ ತನ ವಾಪಸ್ ಬರ್ತೈತಿ. ಖರ್ಚಾ ಅಂತಂದ್ರೆ ನಿಮ್ದು ಏರ್ ಫೇರ್ ಆಯ್ತು, ನಿಮ್ದು ಸ್ಟಾಲ್ ರೆಂಟ್ ಆಯ್ತು, ನಿಮ್ದು ಸ್ಯಾಂಪಲ್ಸ್ ಮೂವ್ ಮಾಡಕ್ ನಿಮ್ಗೆ ಏನಾರ ಫ್ರೇಟ್ ಚಾರ್ಜಸ್ ಇತ್ತಂದ್ರೆ ಅದು ಆಯ್ತು. ಎಲ್ಲಾನು ಖರ್ಚಾ ಗೌರ್ಮೆಂಟ್ ನಿಮ್ದು ರಿಎಂಬರ್ಸ್ ಮಾಡ್ಕೊಡ್ತೈತಿ. ವಿಚಾರ ಮಾಡ್ರಿ, ಎಷ್ಟು ದುಡ್ಡು ನಿಮ್ದು ಉಳಿತಾವು. ಇಷ್ಟು ಮಾರ್ಕೆಟಿಂಗ್ ಸಲುವಾಗಿ ನೀವು ಪಂಪ್ ಮಾಡಿ 5 ಲಕ್ಷ ರೂಪಾಯಿ ತನ ನೀವು ನಿಮ್ ದುಡ್ಡು ಉಳಿಸಬಹುದು. ಆಮೇಲೆ ಅದನ್ನ ನೀವು ನಿಮ್ಮ ಬಿಸ್ನೆಸ್ಗೆ ಹಾಕ್ಬಹುದು. ಸೊ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋಕ್ಕಿಂತ ಮೊದಲು ಇದು MSME ಇಂಟರ್ನ್ಯಾಷನಲ್ ಕೋಆಪರೇಷನ್ ಸ್ಕೀಮ್ ಏನೈತಿ ಅದ್ರ ಬಗ್ಗೆ ತಿಳ್ಕೊಲಾರ್ದ ನೀವು ಟ್ರಿಪ್ ಮಾಡಕ್ ಹೋಗ್ಬೇಡ್ರಿ. ಈ ಸ್ಕೀಮ್ ಥ್ರೂ ಯಾವ ತರ ನೀವು ಫೆಸಿಲಿಟಿ ಅವೈಲ್ ಮಾಡ್ಕೋಬಹುದು, ಕ್ರೈಟೇರಿಯಾ ಏನೇನೈತಿ, ಯಾವ ತರ ಅಪ್ಲೈ ಮಾಡಬೇಕು, ಆಮೇಲೆ ಯಾವ್ಯಾವ ಸೈಟ್ಸ್ ಅದಾವು, ಇದನ್ನೆಲ್ಲಾನು ನಾನು ನಿಮಗೆ ಡೀಟೇಲ್ಸ್ ಒಂದು PDF ಒಳಗೆ ಹಾಕಿ ಶೇರ್ ಮಾಡ್ತೀನಿ. ಕಮೆಂಟ್ ಮಾಡ್ರಿ MSME ಅಂತ ಹೇಳಿ ಅಂಡ್ ಐ ವಿಲ್ ಶೇರ್ ಯು ದ ಲಿಂಕ್. ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ಸ್ ಒಳಗೆ ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬೇಕನ್ನತ್ರ ಅವ್ರಿಗೆ ರೀಲ್ ಶೇರ್ ಮಾಡ್ರಿ ಅಂಡ್ ಡೋಂಟ್ ಫಾರ್ಗೆಟ್ ಟು ಫಾಲೋ. ಥ್ಯಾಂಕ್ ಯು.